ಡೇ 65 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ತುಳಸಿ ಹಾಕಿ ಬಿಸಿ ಮಾಡಿದ ನೀರನ್ನು ಕುಡಿದು ಯೋಗಾಭ್ಯಾಸನ ಶುರು ಮಾಡಿದೆ. ಇವತ್ತು ಕೂಡ ನಾನು ಫಾಲೋ ಮಾಡಿದ್ದು ನವೀನ್ ಶರ್ಮಾ ಅವರ ವೀಡಿಯೋಸ್ನ. 1 ಅವರ್ ಯೋಗ ಮತ್ತು ಪ್ರಾಣಾಯಾಮ ಮುಗಿಸಿ ಒಂದು ಗರಿ ಕರಿಬೇವಿನ ಸೊಪ್ಪು ತಿಂದು ಒಂದು ಎಳ್ನೀರು ಕುಡಿದು ಎಂದಿನ ಮನೆ ಕೆಲಸಗಳ ಕಡೆಗೆ ಗಮನ. ತಿಂಡಿಗೆ ಮಲ್ಟಿಗ್ರೈನ್ ಗಂಜಿಗೆ ಪಪಾಯ ಮತ್ತು ಬಾಳೆಹಣ್ಣು ಮಿಶ್ರ ಮಾಡಿ ತಿಂದೆ. ಆಮೇಲೆ ಇಲ್ಲೇ ಮನೆ ಹತ್ತಿರ ಚೈನ್ ಲಿಂಕ್ ಮೆಶ್ ಆಗ್ತಿದ್ರು, ಅವ್ರ ಜೊತೆ ನಾನು ಸಣ್ಣ ಪುಟ್ಟ ಕೆಲಸಗಳಿಗೆ ಕೈ ಜೋಡಿಸಿ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ, ಪಪಾಯ ಹಣ್ಣು, ಬಾಳೆಹಣ್ಣು, ಊಟ ಆದಮೇಲೆ ಒಂದು ಲೋಟ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟರಲ್ಲೇ ಬ್ಯಾಂಕ್ ಹೋಗ್ಬೇಕಾಗಿ ಬಂತು. ಅರ್ಜೆಂಟಲ್ಲಿ ರೆಡಿಯಾಗಿ ಬ್ಯಾಂಕಿಗೆ ಬಂದು ಒಂದು 1/4 ಗಂಟೆ ಕೆಲಸ ಮುಗಿಸಿ ಬ್ಯಾಂಕಿಂದ ಹೊರಗೆ ಬಂದ್ವಿ. ನಿನ್ನೆಯಿಂದ ಕೋಟೆ ಮತ್ತು ಹ್ಯಾಂಡ್ ಪೋಸ್ಟಲ್ಲೆಲ್ಲ ನೆಲ್ಲಿಕಾಯಿಗೋಸ್ಕರ ಹುಡುಕಾಡ್ತಾ ಇದ್ದೀನಿ. ನೆನ್ನೆನೂ ಸಿಗಲಿಲ್ಲ, ಇವತ್ತು ಸಿಗಲಿಲ್ಲ. ಇನ್ನೇನು ಕೆಲಸ ಇರಲಿಲ್ಲ. ಸೀದಾ ಬಸ್ ಹತ್ತಿ ಮನೆಗೆ ಬಂದೆ. ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಮನೆಗೆ ನಡ್ಕೊಂಬರ್ಬೇಕಾದ್ರೆ ಪಕ್ಕದ ಮನೆ ಕಂದಮ್ಮ ನಾನು ಬರ್ತೀನಿ ಅಂತ ಜೊತೆಗೆ ಬಂತು. ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋ ಅಷ್ಟರಲ್ಲಿ ಹೊರಗಡೆ ಹೋಗಿ ಬಂದ ಆಯಾಸ ಎಲ್ಲ ಮಾಯ. ಪಾಪು ವಾಪಸ್ ಹೋದ್ಮೇಲೆ ಡ್ರೈ ಫ್ರೂಟ್ಸ್ ತಿಂತ ನೋಟ್ಸ್ ಮಾಡಿಕೊಂಡೆ. ಇನ್ನು ರಾತ್ರಿ ಊಟಕ್ಕೆ ಮುದ್ದೆ, ಟೊಮೆಟೊ ಸಾರು, ಬೆಂಡೆಕಾಯಿ ಪಲ್ಯ. ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಬುಕ್ ಓದಿ ಮನೆಯವ್ರ ಜೊತೆ ಮಾತಾಡಿ 10 ಗಂಟೆಗೆ ಹೋಗಿ ಮಲ್ಕೊ. ಇವತ್ತಿನ ಕತೆ ಇಷ್ಟ.